ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಇವತ್ತು ಚನ್ನಪಟ್ಟಣ ನಗರ ವ್ಯಾಪ್ತಿನಲ್ಲಿ SFCಯಿಂದ ವಿಶೇಷವಾಗಿ 31 ವಾರ್ಡ್ಗಳಿಗೆ 31 ಕೋಟಿ ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಿತ್ತು. ಅದಲ್ಲದೆ ಪ್ರತಿ ವಾರ್ಡ್ಗೆ 47 ಲಕ್ಷ ರೂಪಾಯಿ, ಒಟ್ಟು 1,47,00,000 ಒಂದೊಂದು ವಾರ್ಡ್ಗೆ ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ತಗೋತಾ ಇದ್ದೀವಿ. ಇದಲ್ಲದೆ ಇವತ್ತೇನಾಗಿದೆ, 1ರಿಂದ 8 ವಾರ್ಡ್ಗಳಲ್ಲಿ ವಾಟರ್ ಪೈಪನ್ನು ಚೇಂಜ್ ಮಾಡ್ತಾ ಇದ್ದೀವಿ. ಕುಡಿಯೋ ನೀರಿಗೆ ಹಳೆ ಪೈಪ್ ತೆಗೆದು ಹೊಸ ಪೈಪ್ ಹಾಕ್ತಾ ಇದ್ದೀವಿ. ಅಮೃತ ಯೋಜನೆಯಲ್ಲಿ ಪ್ರತಿ ರೋಡ್ನಲ್ಲೂ ಕೂಡ ಗ್ಯಾಸ್ ಕನೆಕ್ಷನ್ ನಡೀತಾ ಇದೆ, ಗ್ಯಾಸ್ ಲೈನ್ ಆಗ್ತಾ ಇದೆ. ಹಾಗಾಗಿ ಒಂದು ರೀತಿ ಕಾಮಗಾರಿ ಒಂದು ಕಡೆ ನಾವು ಡಾಂಬರೀಕರಣ ಮಾಡಬೇಕು, ಒಂದು ಕಡೆ ಕೆಲಸ ನಡೀತಾ ಇದೆ. ಇದೆಲ್ಲ ನಡುವೆ ಈಗ ಎಲ್ಲನೂ ಮುಗಿಸಿ ಈಗ ಡಾಂಬರೀಕರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಇದಲ್ಲದೆ UGD ಕೆಲಸ ಈಗ ಟೆಂಡರ್ ಹಂತಕ್ಕೆ ಬಂದಿದೆ. ಲ್ಯಾಂಡ್ ಎಕ್ವಿಜೇಷನ್ ಒಂದು ಪೆಂಡಿಂಗ್ ಇತ್ತು, ಅದನ್ನು ಕಂಪ್ಲೀಟ್ ಮಾಡಿಸ್ತಾ ಇದ್ದೀವಿ. ಅದಾದಮೇಲೆ UGDನೂ ಕೂಡ ಆಗ್ತದೆ. ಚನ್ನಪಟ್ಟಣ ನಗರಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು. ಆದರೆ ಇಲ್ಲಿ ಇವತ್ತು ಪಾಪ್ಯುಲೇಷನ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರು ನಗರಕ್ಕೆ ಹೊಂದ್ಕೊಂಡಂಥ ನಗರ ಆದ್ದರಿಂದ 65,000 ಜನಸಂಖ್ಯೆ ಅಂತ ಪಾಪ್ಯುಲೇಷನ್ ಇದ್ದರೂ ಕೂಡ ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚು ಜನ ಇವತ್ತು ಈ ಚನ್ನಪಟ್ಟಣ ನಗರದ ಮೇಲೆ ಅವಲಂಬನೆ ಆಗಿದ್ದಾರೆ. ಅವ್ರಿಗೆ ಕುಡಿಯೋ ನೀರು, ಮೂಲಭೂತ ಸೌಲಭ್ಯ, ಭಾಳ ಜನಜಂಗುಳಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಒತ್ತಡ ಜಾಸ್ತಿ ಆಗಿದೆ. ಅದಕ್ಕೆ ತಕ್ಕಂತೆ ಇದಕ್ಕೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಕ್ರಮ ಕೈಗೊಳ್ತಾ ಇದ್ದೀವಿ.